ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಹಾಗೂ ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟ ಇವರ ಸಹಯೋಗದೊಂದಿಗೆ ಮಂಡಳಿಯ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಆರ್ಪಿಎಲ್ ತರಬೇತಿ, ಸರ್ಟಿಫಿಕೇಟ್ ಹಾಗೂ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಶಿರಾದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಮಾನ್ಯ ದೆಹಲಿ ವಿಶೇಷ ಪ್ರತಿನಿಧಿಗಳು ಹಾಗೂ ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಟಿ.ಬಿ. ಜಯಚಂದ್ರ ಅವರು ಆಗಮಿಸಿದ್ದು ಕಟ್ಟಡ ಕಾರ್ಮಿಕರ ಬಗ್ಗೆ ತಮ್ಮ ಕಾಳಜಿಯನ್ನ ವ್ಯಕ್ತಪಡಿಸಿ ತಮ್ಮ ಅಮೃತ ಹಸ್ತದಿಂದ ಕಿಟ್ ವಿತರಣೆ ಮಾಡಿದ್ರು. ಪೌರಾಯುಕ್ತರು ಹಾಗೂ ರಾಜ್ಯ ಮಟ್ಟದ ರಾಣಿ ಮೇಡಮ್ ರವರು ಮತ್ತು ಜಿಲ್ಲಾ ಮಹಿಳಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಮಧುಗಿರಿ ತಾಲೂಕು ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಮಿಕರು ಅಂತ ಹೇಳಿದ್ರೆ ಶ್ರಮಜೀವಿಗಳು ಅಂದ್ರೆ ಎಲ್ಲ ರೀತಿಯಲ್ಲೂ ಕೂಡ ತ್ಯಾಗವನ್ನು ಮಾಡಿ ಪರಿಶ್ರಮವನ್ನು ಹಾಕಿ ದುಡಿತಕ್ಕಂಥ ವರ್ಗ. ಈ ಪರಿಶ್ರಮದಿಂದ ಇವತ್ತು ಯಾವ್ದಾದ್ರು ಒಂದು ಊರು ಅಥವಾ ನಗರ ಅಥವಾ ಅಭಿವೃದ್ಧಿ ಆಗಬೇಕಾದಾಗ ಈ ಶ್ರಮಜೀವಿಗಳ ಶ್ರಮದಿಂದ ಮಾತ್ರ ಇವತ್ತು ಮುಂದೆ ಬರಕ್ಕೆ ಸಾಧ್ಯ. ಆದರೆ ಎಲ್ಲ ಒಂದು ಕಡೆಗೆ ಈ ಶ್ರಮಜೀವಿಗಳಿಗೆ ಎಷ್ಟು ರೀತಿಯಾಗಿ ಸಹಾಯ ಆಗ್ತದೆ ಅಂತಕ್ಕಂಥದ್ದನ್ನ, ಈ ಸಹಾಯ ಆಗೋದ್ರ ಬಗ್ಗೆ ಕಾರ್ಮಿಕ ಇಲಾಖೆ ಇದೆ. ಇಲಾಖೆ ವತಿಯಿಂದ ಸಾಕಷ್ಟು ಸವಲತ್ತುಗಳು ಕೂಡ ಸಿಗ್ತದೆ. ಅದನ್ನು ಸಂಘಟನೆ ಮಾಡಿ ಎಲ್ಲರೂ ಕೂಡ ಒಂದು ಕಡೆ ಇದ್ದು ಆ ಸಂಘಟನೆ ಮುಂದೆ ಬಂದಾಗ ಸವಲತ್ತನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ನಂತರ ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್.ಡಿ. ನಾಗರಾಜು ಸಿದ್ದನಕಟ್ಟೆ ಹಾಗೂ ಮಹಿಳಾ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬೇಬಿರಾಣಿ ಆರ್ ಅವರು ಕಾರ್ಮಿಕರಿಗೆ ಸಿಗುವ ಸರ್ಕಾರದ ಸವಲತ್ತುಗಳನ್ನು ಪಡೆಯುವ ಮಾರ್ಗಗಳನ್ನು ಕಾರ್ಮಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಜಾಗೃತಿ ಮೂಡಿಸಿದರು. ಕಾರ್ಮಿಕರ ಸರ್ಕಾರದಿಂದ ಬಂದ ಸೌಲಭ್ಯ ತಗೊಳ್ಳಿ, ಪಡ್ಕೊಂಡು ಮಕ್ಕಳನ್ನ ಸಮೇತ ಚೆನ್ನಾಗಿ ಓದಿಸಿ ವಿದ್ಯಾಭ್ಯಾಸ ಕೊಡಿ. ಮಕ್ಕಳಿಗೆ ಏನೇನು ಇವತ್ತು ಬರೀ ಕಾರ್ಮಿಕರಾಗಿದ್ರ ಕಾರ್ಮಿಕರಾಗಬೇಡ, ಮಕ್ಕಳು ಒಳ್ಳೆ ಎಜುಕೇಶನ್ ಕೊಡಿ. ನಮ್ಮ ಸರ್ಕಾರ IAS IPS ಸಮೇತ ಇವತ್ತು ಟ್ರೈನಿಂಗ್ ಕೊಡ್ತಾ ಇದೆ. ಟ್ರೈನಿಂಗ್ ಕೊಡಿಸಿ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ. ನೀವು ಇವತ್ತು ಕ್ಷೇಮಪುರ ಅಧಿಕಾರಿ ಮಾಡಬೇಕು ಅಂತ ಹೇಳಿ ನಿಮ್ಮ ಕಾರ್ಮಿಕರಲ್ಲಿ ಮನೆ ಮಾಡ್ಕೊಂತ ಇದ್ದೀನಿ. ನಮ್ಮ ಬಗ್ಗೆ, ನಮ್ಮ ಸಂಘಟನೆ ಬಗ್ಗೆ ಆಗಲಿ, ನಮ್ಮ ಕಾರ್ಮಿಕರ ಬಗ್ಗೆ ಎಷ್ಟು ಇವತ್ತು ಕಾಳಜಿ ವಹಿಸಿದ್ರು. ಅದೇ ರೀತಿ ಮುಂದಿನ ದಿನಗಳಲ್ಲಿ 2 ಬಾರಿ ಸಚಿವರಾಗಿದ್ರು. ಮುಂದೆ ಸಚಿವರಾಗಿ ಕಾರ್ಮಿಕ ಸಚಿವರಾಗಬೇಕು ಅನ್ನೋದು ನಮ್ಮ ನಿಮ್ಮೆಲ್ಲರ ಆಸೆ. ದಯವಿಟ್ಟು ಎಲ್ಲ ಚಪ್ಪಾಳೆ ಮುಖಾಂತರ ಸಾಕು ಎಲ್ಲರೂ ನಾವು ಇವತ್ತೊಂದು ಆಶಿಸೋಣ. ಹೇಗೆ ಅಂತಂದ್ರೆ ರೈತರು ಹೇಗೆ ದೇಶದ ಬೆನ್ನೆಲುಬು, ರೈತರಿಲ್ಲ ಅಂದ್ರೆ ನಮ್ಗೆ ಊಟ ಇಲ್ಲ, ಅನ್ನ ಇಲ್ಲ, ಹಾಗೆ ಕಾರ್ಮಿಕರಿಲ್ಲ ಅಂದ್ರೆ ನಮಗೆ ಮನೆನೇ ಇರಲ್ಲ. ಸೊ ಹಾಗಾಗಿ ನೀವು ಸೇಫ್ಟಿ ಆಗಿರ್ಬೇಕು. ನಿಮ್ಗೆ ಸರ್ಕಾರದಿಂದ ಏನ್ ಸವಲತ್ತುಗಳು ಸಿಗ್ತಿದೆ ಅದು ನಿಮ್ಮ ಗಮನಕ್ಕೆ ಬರಬೇಕು. ಯಾಕಂದ್ರೆ ಕಾರ್ಮಿಕರು ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಸರ್ಕಾರದಲ್ಲಿ ಬಹಳಷ್ಟು ಅನುಕೂಲಗಳು ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಹೇಗ್ ತಗೋಬೇಕು. ಇದೇ ಅನುಕೂಲ. ಎಲ್ಲ ಆನ್ಲೈನ್ ಸರ್ವಿಸಸ್ ಇರುತ್ತೆ, ಹೆಂಗ್ ಮಾಡ್ಕೊಳ್ಳೋದು ನಮಗ್ ಗೊತ್ತಿಲ್ವಲ್ಲ. ಅದಕ್ಕೋಸ್ಕರನೇ ಸಂಘಗಳಿದೆ, ಲೇಬರ್ ಆಫೀಸ್ಗಳಿದೆ. ಗೊತ್ತಿರೋರು ಲೇಬರ್ ಆಫೀಸ್ ಡೈರೆಕ್ಟ್ ಆಗಿ ಹೋಗಿ, ಇಲ್ದಂತವ್ರು ನಮ್ಮಂತ ಸಂಘಗಳಿದಾವೆ ಅಲ್ಲಿ ಹೋಗಿ ನೋಂದಣಿ ಮಾಡಿಸ್ಕೊಳ್ಳಿ. ದಯಮಾಡಿ ನಮ್ಮ ಕಾರ್ಮಿಕರೆಲ್ಲರೂ ಕಾರ್ಮಿಕರ ಕಾರ್ಡ್ ಮಾಡಿಸ್ಕೊಳ್ಳಿ. ನಮ್ಮಲ್ಲೇ ಮಾಡಿಸಿ ಮತ್ತೊಂದ್ ಕಡೆ ಮಾಡಿಸಿ ಅಂತ ಇಲ್ಲ. ಸರ್ಕಾರದ ಯಾವ್ದೇ ಇಲಾಖೆಗಳಲ್ಲೂ ಹೋಗಿ, ನೀವು ಕಾರ್ಮಿಕ ಇಲಾಖೆ ಆಫೀಸ್ಗಳಿಗಾದ್ರೂ ಹೋಗಿ ಮಾಡಿಸಿ. ಇಲ್ಲ ನಿಮ್ಗೆ ಕಾಲ್ ಮಾಡಿದ್ರು ನಮ್ಮ ಆಫೀಸ್ ಸಂಖ್ಯೆ ನಿಮ್ಮ ಎಲ್ಲರ ಹತ್ರ ಇದೆ, ಆ ನಂಬರಿಗೆ ಕಾಲ್ ಮಾಡಿ ನಿಮ್ಗೆ ರಿನಿವಲ್ ಮಾಡಿಸ್ಬೇಕಾ, ಕಾರ್ಮಿಕರ ಕಾರ್ಡ್ ಮಾಡಿಸ್ಬೇಕಾ, ನಿಮ್ ಜೊತೆ ಕೆಲಸ ಮಾಡೋರ್ಗು ಕಾರ್ಮಿಕರ ಕಾರ್ಡ್ ಮಾಡಿಸ್ಬೇಕಾ ಮಾಡಿಸ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು, ನಮ್ ಕಡೆಯಿಂದ ಏನೆಲ್ಲ ಸಹಕಾರ ಕೊಡಬೇಕು ನಾವು ಖಂಡಿತ ಕೊಡ್ತೀವಿ. ಕಾರ್ಯಕ್ರಮದಲ್ಲಿ ರಾಜ್ಯ ಸಂಚಾಲಕರಾದ ಓಂಕಾರ ಮೂರ್ತಿ, ತುಮಕೂರು ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಶ್ರುತಿ, ಮಹಿಳಾ ಕಾರ್ಯದರ್ಶಿಯಾದ ಪಾರ್ವತಮ್ಮ, ಕಲ್ಪನಾ, ಭಾಗ್ಯ, ಗಾಯತ್ರಿ, ಉಮಾದೇವಿ, ನಗರಸಭಾ ಅಧ್ಯಕ್ಷರಾದ ಜೀಶಾನ್ ಮೊಹಮ್ಮದ್, ಕಾರ್ಮಿಕ ನಿರೀಕ್ಷಕರಾದ ಅಬ್ದುಲ್ ರಹೂಫ್, ನಗರಸಭೆಯ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್, ತಾಯಿ ಸಮಿತಿ ಅಧ್ಯಕ್ಷರಾದ ಅಜಯ್ ಕುಮಾರ್, ಕಾರ್ಪೊರೇಟರ್ ಮೊಹಮ್ಮದ್ ಶರೀಫ್, ಕೆಪಿಸಿಸಿ ಸದಸ್ಯರಾದ ಲೋಕೇಶ್, ಶಿರಾ ತಾಲೂಕು ಅಧ್ಯಕ್ಷರಾದ ರಾಜ್ಕುಮಾರ್, ಓಕೇಶ್, ಜಯಲಕ್ಷ್ಮಿ, ಶಿವಮ್ಮ, ದಿವಾಕರ್ ಸೇರಿದಂತೆ ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು, ಮುಖಂಡರು ಹಾಗೂ ಕಾರ್ಮಿಕರು ಉಪಸ್ಥಿತರಿದ್ದರು. ಕಟ್ಟಡ ಕಾರ್ಮಿಕರು ನಿಮ್ಗೆ ಏನೇನು ಸೌಲಭ್ಯ ಐತೆ ಅದನ್ನು ನೀವು ಉಪಯೋಗಿಸ್ತಾ ಇಲ್ಲ. ನೀವು ಯಾಕಂದ್ರೆ ಲೇಬರ್ ಕಾರ್ಡೇ ಆಗಲಿ 1 ವರ್ಷ ನೀವು ಮಾಡ್ತೀರಾ, ಆಮೇಲೆ ಅಷ್ಟೇ, ಆಮೇಲೆ ಮನೆಗೆ ಇಟ್ಕೊಳ್ತೀರಾ. ಅದು ರಿನ್ಯೂವಲ್ ಮಾಡಿಸೋದು, ಯಾಕಂದ್ರೆ ಲೇಬರ್ ಕಾರ್ಡ್ ಇದ್ರೆ ತುಂಬಾ ಸೌಲಭ್ಯ ಇದ್ದಾವೆ. ದಯವಿಟ್ಟು ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ,
ಲೇಬರ್ ಕಾರ್ಡ್ ಏನು ನೀವು ಮಾಡ್ಕೊಳ್ತೀರಾ ಅದು ರಿನ್ಯೂವಲ್ ಮಾಡ್ಕೋಬೇಕು ನೀವು, ಇಲ್ಲಾಂದ್ರೆ ಪ್ರಯೋಜನ ಇಲ್ಲ. ಯಾಕಂದ್ರೆ ಸರ್ಕಾರದಿಂದ ಎಲ್ಲರಿಗೂ ತುಂಬಾ ಲೇಬರ್ ಕಾರ್ಡಿನ ತುಂಬಾ ಸೌಲಭ್ಯ ಇತ್ತು, ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಈಗ ಸಾಹೇಬರಿಗೆ ಒಂದು ಲಿಸ್ಟ್ ತರಿಸ್ಕೊಟ್ಟಿದ್ದಾರೆ. ನಿಮ್ಗೆ ಏನ್ ಹೇಳೋದು ಅಂದ್ರೆ ನಿಮ್ ಕಾರ್ಡ್ ಅನ್ನ ಪ್ರತಿ ವರ್ಷ ನೀವು ರಿನ್ಯೂವಲ್ ಮಾಡೋಂತ ಕೆಲಸ ಆಗ್ತದೆ. ರಿನ್ಯೂವಲ್ ಆದ್ರೆ ನಿಮ್ಗೆ ಸರ್ಕಾರದಿಂದ ಏನ್ ಸೌಲಭ್ಯ ಬರುತ್ತೆ ಅದೆಲ್ಲ ಸಿಗ್ತಾ ಹೋಗುತ್ತೆ. ಹಾಗಾಗಿ ನಾನೇನ್ ಜಾಸ್ತಿ ಮಾತಾಡಕ್ ಹೋಗಲ್ಲ. ಸಾಹೇಬ್ರ ಗಮನಕ್ಕೆ ಏನ್ ಹೇಳೋದು ಅಂದ್ರೆ ತುಂಬಾ ಜನ ಇದಾರಣ್ಣ ಕಟ್ಟಡ ಕಾರ್ಮಿಕರು, ಅದರಲ್ಲೂ SC ST ಅಲ್ಪಸಂಖ್ಯಾತರು ಜಾಸ್ತಿ ಇರೋದು. ಹಾಗಾಗಿ ದಯವಿಟ್ಟು ಅವ್ರಿಗೆ ಈಗ ನಮ್ಮ ಜೀಶಾನ್ ಅವ್ರು ಹೇಳಿದ್ರಲ್ಲ ಅದನ್ನ ನೀವು ಮನಗಂಡು ದಯವಿಟ್ಟು ಅವ್ರಿಗೆ ಮನೆ ಕಟ್ಕೊಡುವಂತ ಕೆಲಸ ಆಗ್ಬೇಕು. ಫಸ್ಟ್ ಆಫ್ ಆಲ್ ನಿಮ್ ಶಿರಾ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಲ್ವಾ. ನಾನು ಬಂದಿದ್ದೆ ಸುಮಾರು ಸತಿ ಬಂದಿದ್ದೆ, ಒಂದ್ 2-3 ವರ್ಷದಿಂದ ಬಂದಿದ್ಕು ಈಗ ಬಂದಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇಂಪ್ರೂವ್ ಆಗಕ್ಕೆ ಏನ್ ಕಾರಣ ಇರ್ಬೋದು ಹೇಳಿ? ಕರೆಕ್ಟ್. ಏನೇ ಒಂದು ಊರ್ ಇಂಪ್ರೂವ್ ಆಗ್ಬೇಕು ಅಂದ್ರೆ ಒಂದು ಕಟ್ಟಡಗಳಾಗ್ಬೇಕು. ಒಂದು ಕಟ್ಟಡ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಸುತ್ತಮುತ್ತ ಹೋಟ್ಲ್ ಆಗಿರ್ಬೋದು, ಟೀ ಅಂಗಡಿ ಆಗಿರ್ಬೋದು, ಹಣ್ಣಿನ ಅಂಗಡಿ ಎಲ್ಲವನ್ನು ಹುಟ್ಟುಕೊಳ್ಳುತ್ತೆ. ಅದು ಏನೋ ಒಂದು ಕಟ್ಟಡ ಆಗ್ಬೇಕು ಅಂದ್ರೆ ಫಸ್ಟ್ ಅದು ಜವಾಬ್ದಾರಿ ಕಾರ್ಮಿಕರ ಕೈಲಿರುತ್ತೆ. ಈ ಒಂದು ಊರು ಇಂಪ್ರೂವ್ ಆಗ್ಬೇಕು ಅಂದ್ರೆ ಕಾರ್ಮಿಕರ ಪಾತ್ರ ತುಂಬಾ ಮುಖ್ಯವಾದದ್ದು. ಹಾಗೆ ಒಂದು ಊರು ಇಂಪ್ರೂವ್ ಆಯ್ತು ಅಂದ್ರೆ ಅದು ಒಂದು ತಾಲೂಕು ಆಗುತ್ತೆ, ಒಂದು ತಾಲೂಕು ಆಯ್ತು ಅಂದ್ರೆ ಜಿಲ್ಲೆ ಆಗುತ್ತೆ, ರಾಜ್ಯ ಆಗುತ್ತೆ, ಹಾಗೆ ದೇಶ ಆಗುತ್ತೆ. ಗೊತ್ತಿಲ್ಲದೇನೋ ಒಂದು ದೇಶ ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಹಿಂದೆಗಡೆ ಕೆಲಸ ಮಾಡುವಂತ ಕಾರ್ಮಿಕರ ಶ್ರಮ ಬಹಳವಾಗಿ ಇರುತ್ತೆ. ಸರ್ಕಾರ ಏನ್ ಮಾಡ್ತಿದೆ ಅದು ನಿಮ್ಗೆ ಕೊಡಿಸೋ ಕೆರಣ ಒಬ್ರು ಬೇಕಲ್ವಾ? ಆ ಒಂದು ಜವಾಬ್ದಾರಿಯನ್ನು ನವಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಡಾಕ್ಟರ್ SB ನಾಗರಾಜು, ಬೇಬಿ ರಾಣಿ ಮೇಡಮ್ ಇವರೆಲ್ಲ ತಗೊಂಡಿದ್ದಾರೆ. ಇವ್ರಿಗೆಲ್ಲ ನಾವು ನಿಜವಾಗ್ಲೂ ಗೌರವ ತೋರಿಸ್ಬೇಕು. ಮತ್ತು ಆ ಜವಾಬ್ದಾರಿ ತಗೊಳ್ಳೋದು ಹುಡುಗಾಟದ ಪ್ರಶ್ನೆ ಅಲ್ಲ, ಅದನ್ನ ತಗೊಂಡಿದ್ದಾರೆ, ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ. ಸೊ ಇಷ್ಟು ಹೇಳ್ತಾ ಇದೊಂದು ಅದ್ಭುತವಾದ ಕಾರ್ಯಕ್ರಮ. ನಾವು ಡಾಕ್ಟರ್ ಆಗಿ ಏನಕ್ಕೆ ಬರ್ತೀವಿ ಅಂತಂದ್ರೆ ನಾವು ನಿಮ್ಮೆಲ್ಲ ಕಟ್ಟಡ ಕಾರ್ಮಿಕರು ನಾವು ನೋಡಿದೀವಿ, ಹೆಚ್ಚು ಕಡಿಮೆ ಆದಾಗ ಯಾರು ಬರಲ್ಲ ಸರ್. ನಿಮ್ಮ ಹಾಸ್ಪಿಟ್ಲ್ ಕರ್ಕೊಂಡ್ ಬರ್ತಾರೆ, ಕೊಡಕ್ಕೂ ದುಡ್ಡುಗಳಿರಲ್ಲ, ತುಂಬಾ ಕಷ್ಟ ಇರ್ತವೆ. ಇವರೆಲ್ಲ ಹಾಸ್ಪಿಟ್ಲ್ಗಳ ಜೊತೆ ಟೈಅಪ್ ಇದೆ. ಸೊ ಹಾಗೆ ಯಾವ್ಯಾವ ಕಟ್ಟಡ ಈ ಹಾಸ್ಪಿಟ್ಲ್ ಜೊತೆ ಕಾರ್ಮಿಕರ ಸಂಘದ ಜೊತೆ ಯಾವ್ಯಾವ ಟೈಅಪ್ ಇರ್ತಾವಲ್ಲ, ಹಾಸ್ಪಿಟಲ್ ನಿಮ್ಗೆ ಉಚಿತವಾದ ಚಿಕಿತ್ಸೆಗಳಾಗ್ತವೆ. ಸೊ ಅದ್ಭುತವಾದ ಕೆಲಸ ಮಾಡ್ತಿದೆ ಅಂತ ಹೇಳ್ತಾ ಕಿಟ್ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಮಾತ್ರ ಬರ್ತೀರ ನೀವೆಲ್ಲ. ಬಟ್ ಏನಂತ ನೀವೆಲ್ಲ ಸ್ವಲ್ಪ ಕಾರ್ಡ್ಗಳೆಲ್ಲ ರಿನ್ಯೂವಲ್ ಮಾಡ್ಕೊಂಡು ಅವಾಗಾರ ನೋಡ್ರಿ. ಈಗ ನೋಡ್ತೀರಿ 22 ಮುಗಿದೋಗಿದೆ, 21 ಮುಗಿದೋಗಿದೆ, 20 ಮುಗಿದೋಗಿದೆ, 23, 24 ಎಲ್ಲ ಮುಗಿದೋಗಿರೋ ಕಾರ್ಡ್ಗಳೇ. ಅವೆಲ್ಲ ಮಾಡಬೇಡಿ ದಯವಿಟ್ಟು. ಏನು ಗೊತ್ತಾ, ನಿಮ್ಗೆ ಸೌಲಭ್ಯ ಸಿಗಬೇಕಾಗಿರೋದು ಕಾರ್ಡ್ ಮುಖಾಂತರ. ದಯವಿಟ್ಟು ನೀವು ನೋಂದಣಿ ಸಮಯಕ್ಕೆ ಸರಿಯಾಗಿ ಮಾಡಿಕೊಂಡು ರಿನ್ಯೂವಲ್ ಮಾಡ್ಕೊಳ್ಳಿ. ರಿನ್ಯೂವಲ್ ಮಾಡ್ಕೊಂಡಾಗ ಅರ್ಜಿ ಹಾಕಿರಿ. ಅರ್ಜಿ ಹಾಕಿದ್ರೆ ಖಂಡಿತವಾಗಿ ನಿಮ್ಗೆ ಎಲ್ಲರಿಗೂ ಸೌಲಭ್ಯ ಮಾಡಿಕೊಡ್ತೀವಿ. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.